ಗಣೇಶನ್ ಬೇಡಿ ನಾನು ಅನ್ನ ತಿಂದಿರೋದು. ಯಾರು ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ನನಗೆ ಬಲ ಕೊಡಲಿಲ್ಲ. ಗಣೇಶ ನನಗೆ ಬಲ ಕೊಟ್ಟ. ಕಡಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟು, UK ಮೋನು ಟಿಂಬರ್ಸು, ಮೊಹಮ್ಮದ್ ಇಬ್ರಾಹಿಂ ಅನ್ನೋ ವ್ಯಕ್ತಿಗಳಿಗೆ ಈ ಒಂದು ಜಾಗವನ್ನು ಮಲ್ಟಿ ಯುಟಿಲಿಟಿ ಕಾಂಪ್ಲೆಕ್ಸ್ ಮತ್ತು ಶಾಪಿಂಗ್ ಮಾಲ್ ಮತ್ತು ಪಾರ್ಕಿಂಗ್ ಮಾಡಬೇಕು ಅಂತೇಳಿ 30 ವರ್ಷದ ಲೀಸಿಗೆ ಕೊಡ್ತಾರೆ. ಇದು ತುಮಕೂರಿನ ಈ ನಗರದ ಮಧ್ಯಭಾಗದಲ್ಲಿರುವ ವಿನಾಯಕ ದೇವಸ್ಥಾನ. ವಿನಾಯಕ ದೇವಸ್ಥಾನದ ಸುತ್ತಮುತ್ತ ಸುಮಾರು 1 ಎಕರೆ 30 ಗುಂಟೆ ಜಾಗ ಇದೆ. ಇಲ್ಲಿ ಕಾಣ್ಬೋದು. ಈ ಎಲ್ಲ ಜಾಗವನ್ನು ಇಲ್ಲಿನ ಮುನ್ಸಿಪಾಲ್ಟಿ ಅಕ್ರಮವಾಗಿ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿ ಇದನ್ನು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟಿಗೆ ಹಸ್ತಾಂತರ ಮಾಡಿದೆ. ಇದರ ವಿರುದ್ಧ ಇಲ್ಲಿನ ಸ್ಥಳೀಯ ಹಿಂದೂಗಳು ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ನಾಗರಿಕರು ಸೇರಿದರೆ ಇಲ್ಲಿ ಕಾಣ್ಬೋದು. ಅನೇಕ ಸ್ಥಳೀಯ ಆರಕ್ಷಕರು ಸಹ, ಬಜರಂಗ ದಳದ ಮಂಜು ಭಾರ್ಗವ್ ಅವರ ನೇತೃತ್ವದಲ್ಲಿ ಅನೇಕರು ಇಲ್ಲಿ ಯುವಕರು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸುಮಾರು 70 ಕೋಟಿ ರೂಪಾಯಿ ಮೌಲ್ಯದ ಈ ಜಾಗವನ್ನು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಸರ್ಕಾರ ಇದನ್ನು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟಿಗೆ ಬರೆದು ಕೊಟ್ಟಿರುವಂಥದ್ದು ದಾಖಲೆಗಳು ಈಗಾಗಲೇ ಇದರಲ್ಲಿ ಉಪಲಬ್ಧ ಇದೆ. ಗಣೇಶನ್ ಬೇಡಿ ನಾನು ಅನ್ನ ತಿಂದಿರೋದು. ಯಾರು ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ನನಗೆ ಬಲ ಕೊಡಲಿಲ್ಲ. ಗಣೇಶ ನನಗೆ ಬಲ ಕೊಟ್ಟ. ನೋಡಿ, ಇವ್ನಿಗೆ ಆಕ್ಸಿಡೆಂಟ್ ಆಗೈತೆ. 10 ಲಕ್ಷ ಖರ್ಚು ಮಾಡಿ ತಿಳುವಳಿಕೆ ಎಲ್ಲ ಮಾತಿಲ್ಲ, ಕತೆ ಇಲ್ಲ. ಆಗ್ತಾ ಇದ್ದೀನಿ. ನಾನು ಹೆಂಗೆ ಜೀವನ ಮಾಡ್ಬೇಕು ಹೇಳಿ? 10 ಲಕ್ಷ ಸಾಲ ಮಾಡಿದ್ದೀನಿ. ಹಗ್ಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲ ನಮಗೆ. ನಾವು ಹೆಂಗೆ ಜೀವನ ಮಾಡಬೇಕು? ಕಳಿಸ್ಬಿಟ್ಟೆ. ಯಾರು ಕೊಡ್ತಾರೆ ನಮಗೆ? ಯಾರು ಇಲ್ಲ. ಗಣಪತಿ ನಮ್ಗೆ ಜಾಗ ಇಲ್ಲ ಅಂದ್ರೆ ಅಷ್ಟೇ ನಾವು ಕೇಳ್ಕೊಳ್ಳೋದು. ಕಳೆದ 40-50 ವರ್ಷಗಳಿಂದ ಇಲ್ಲಿ ನಿತ್ಯ ಪೂಜೆ, ನಿರಂತರವಾಗಿ ಗಣೇಶೋತ್ಸವ ಎಲ್ಲವೂ ನಡೀತಾ ಬರ್ತಾ ಇದೆ. ಮಧ್ಯದಲ್ಲಿ ಮಾರ್ಕೆಟು ಇಲ್ಲಿಂದ ಸಿಟಿಯಿಂದ ಹೊರಭಾಗಕ್ಕೆ ಶಿಫ್ಟ್ ಆಯಿತು. ಅದಾದಮೇಲೆ ಈ ಲ್ಯಾಂಡ್ ಮಾಫಿಯಾದವ್ರಿಗೆ ಈ ಜಾಗ ಕಂಡುಬಿತ್ತು. ಒಟ್ಟು 1 ಎಕರೆ 30 ಗುಂಟೆ ಇದೆ. ಈ ಜಾಗವನ್ನು ಹೇಗಾದರೂ ಮಾಡಿ ಹೊಡಿಬೇಕು ಅಂತ ಹೇಳಿ ತುಂಬ ಬಿಲ್ಡರ್ಸು ಮತ್ತು ಕನ್ಸ್ಟ್ರಕ್ಷನ್ಸ್ ಮಾಡೋವಂಥವ್ರು, ರಾಜಕಾರಣಿಗಳು ಎಲ್ಲ ಇದರಲ್ಲಿ ಶಾಮೀಲಾಗಿ ಕಡಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟು, UK ಮೋನು ಟಿಂಬರ್ಸು, ಮೊಹಮ್ಮದ್ ಇಬ್ರಾಹಿಂ ಅನ್ನೋ ವ್ಯಕ್ತಿಗಳಿಗೆ ಈ ಒಂದು ಜಾಗವನ್ನು ಮಲ್ಟಿ ಯುಟಿಲಿಟಿ ಕಾಂಪ್ಲೆಕ್ಸ್ ಮತ್ತು ಶಾಪಿಂಗ್ ಮಾಲ್ ಮತ್ತು ಪಾರ್ಕಿಂಗ್ ಮಾಡಬೇಕು ಅಂತೇಳಿ 30 ವರ್ಷದ ಲೀಸಿಗೆ ಕೊಡ್ತಾರೆ. ಕೊಟ್ಟ ನಂತರ ಏನು ಮಾಡ್ತಾರೆ, ಅವರು ಒಂದು ಕಂಡೀಷನ್ ಹಾಕ್ತಾರೆ, ಈ ಜಾಗದಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಸಂಪೂರ್ಣ ತೆರವುಗೊಳಿಸಿ ಕೊಡಬೇಕು ಅಂತ. ಆಗ ರಾತ್ರೋರಾತ್ರಿ ನಮ್ಮ ಕಮಿಷನರು ಆಗಿದ್ದಂಥ ಕಮಿಷನರ್ ಅವರು ಮತ್ತು ಇಲ್ಲಿ ಸ್ಥಳೀಯ ಆಡಳಿತದವರೆಲ್ಲ ಈ ದೇವಸ್ಥಾನವನ್ನು ಹೊಡಿಲಿಕ್ಕೆ ಬರ್ತಾರೆ. ನಮ್ಮ ಭಕ್ತಾದಿಗಳು, ಸ್ಥಳೀಯರು ಮಾಹಿತಿ ಕೊಟ್ಟು ರಾತ್ರೋರಾತ್ರಿ ನಾವು ಅದನ್ನೆಲ್ಲ ಸ್ಟಾಪ್ ಮಾಡಿಸ್ತೀವಿ. ಆ್ಯಂಡ್ ಈ ಒಂದು ಟೆಂಡರ್ ಆಗಲಿ, ಈ ಒಂದು ಜಾಗವನ್ನು ಬೇರೆಯವ್ರಿಗೆ ಕೊಡುವಂಥದ್ದಾಗಲಿ ಮಾಡಿರುವಂಥದ್ದು ಸಂಪೂರ್ಣ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ. ಹಾಗಾಗಿ ಅಂತೇಳಿ ನಾವು ಹೈಕೋರ್ಟಿಗೆ ಕೂಡ ಮೊರೆ ಹೋಗ್ತೇವೆ. ಅಲ್ಲಿಂದ ಅದು ನೆನೆಗುದ್ದಿಗೆ ಬೀಳುತ್ತೆ. ಈಗ ಪ್ರಸ್ತುತವಾಗಿ ಈಗ ಬಂದಿರುವಂಥ ರಾಜ್ಯ ಸರ್ಕಾರ ಈಗ ಇದನ್ನು ಮತ್ತೆ ಅವರು ಮುನ್ನೆಲೆಗೆ ತಗೊಂಡು ಯಾವುದೇ ರೀತಿಯಾದಂಥ ಫ್ರೆಶ್ ಟೆಂಡರ್ ಆಗಲಿ ಅಥವಾ ಮತ್ತೊಂದು ಪ್ರೊಸೀಜರ್ ಮಾಡ್ದಲೆ ಇವರು ಇಮಿಡಿಯೇಟ್ ಅವರಿಗೆ ಮತ್ತೆ ಟೆಂಡರ್ ಮಾಡ್ದಲೆ ಕೊಟ್ಟಿರ್ತಾರೆ. ಕೊಟ್ಟು ಅದನ್ನು ತರಾತುರಿಯಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತಾರೆ. ಮತ್ತು ಈಗೇನೋ ರೀಸೆಂಟಾಗಿ ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಅದಾಗಬಾರ್ದು ಅಂತೇಳಿ ತಡಿಲಿಕ್ಕೆ ಅಂತೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮತ್ತು ಈ ಜಾಗವನ್ನು ಟೆಂಡರ್ ಕರೆಯುವಂಥದ್ದು, ಅವ್ರಿಗೆ ಕೊಡುವಂಥದ್ದು ಇದೆಲ್ಲ ಸೆಕೆಂಡರಿ. ಆ ಪ್ರಾಪರ್ಟಿ ಟೈಟಲ್ ಡಿಸ್ಪ್ಯೂಟ್ ಇದೆ. ಆ ಪ್ರಾಪರ್ಟಿ ಯಾರ್ದು ಅಂತಂದರೆ ಅದು ಸಾರ್ವಜನಿಕರದ್ದು, ಪಾರ್ಕಿಗಾಗಿ ಅಂತ ಮೀಸಲಿಟ್ಟಿರುವಂಥದ್ದು. ಭಾಳ ವರ್ಷಗಳಿಂದ ಅದು ಪ್ಲ್ಯಾನಲ್ಲೂ ಕೂಡ, ನಕಾಶೆಯಲ್ಲಿ ಕೂಡ ಇದೆ. ಆದರೆ ಈ ಪಾರ್ಕಿಗೆ ಮೀಸಲಾಗಿ ಇಟ್ಟಿರ್ತಕ್ಕಂಥದ್ರಲ್ಲಿ ಮಾರ್ಕೆಟ್ ಆಗಿ ಪರಿವರ್ತನೆ ಆಗಿತ್ತು. ಆ ಜಾಗವನ್ನು ಇವರು ಟೆಂಡರ್ ಕರೆಯುವಂಥದ್ದು, ಯಾರಿಗೋ ಕೊಡುವಂಥದ್ದು, ಯಾರೋ ಲಾಬಿಗಳಿಗೆ ಕೊಡುವಂಥದ್ದು ಯಾವುದೂ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಇದರಲ್ಲಿ ಎಲ್ಲ ರೀತಿಯಾದಂತಹ ಅಧಿಕಾರಿಗಳು, ಸರ್ಕಾರ, ಜನಪ್ರತಿನಿಧಿಗಳು ಶಾಮೀಲಾಗಿರುವಂಥದ್ದು ಎದ್ದು ಕಾಣ್ತದೆ.